ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಂತರ ದೇವಸ್ಥಾನಕ್ಕೆ ಹೋಗಿದ್ವಿ. ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಸುಷ್ಮಾ ಮಲ್ಲೇಶ್ ಲಾಗ್ ಚಾನಲ್. ನಿಜವಾಗ್ಲೂ ಒಂದೊಂದ್ಸಲ ಏನು ಅನಿಸ್ಬಿಡುತ್ತೆ ಅಂದರೆ, ಯೂಟ್ಯೂಬಲ್ಲಿ ಡೈಲಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾರಲ್ಲ, ಅದರಲ್ಲೂ ಕನ್ಸಿಸ್ಟೆನ್ಸಿಯಾಗಿ ಡೈಲಿ ಅಪ್ಲೋಡ್ ಮಾಡ್ತಾರೆ. ಹೇಗೆ ಸಾಧ್ಯಪ್ಪ ಇದೆಲ್ಲ ಅಂತ ಅನಿಸುತ್ತೆ. ಯಾಕಂದರೆ ಮಕ್ಕಳಿಟ್ಕೊಂಡು ಮನೇಲಿ ಒಂದು ಹೌಸ್ ವೈಫ್ ಆಗಿ ಮನೆಯೆಲ್ಲ ನಿಭಾಯಿಸ್ಕೊಂಡು ಮಕ್ಕಳು ನೋಡಿಕೊಂಡು ಜೊತೆಗೆ ವೀಡಿಯೋನ ಶೂಟ್ ಮಾಡಿಕೊಂಡು ಅವತ್ತಿನ ದಿನವೇ ಆ ವಿಡಿಯೋನ ಎಡಿಟಿಂಗ್ ಮಾಡಿ ಅವತ್ತಿನ ದಿನವೇ ವಾಯ್ಸ್ ಓವರ್ ಕೊಟ್ಟು ಅವತ್ತಿನ ದಿನವೇ ಆ ವಿಡಿಯೋನ ಪೋಸ್ಟ್ ಮಾಡ್ತಾರಲ್ಲ, ನಿಜವಾಗ್ಲೂ ಅವರಂತೂ ಗ್ರೇಟ್ ಅಪ್ಪ. ಜೊತೆಗೆ ಕನ್ಸಿಸ್ಟೆನ್ಸಿಯಾಗಿ ಡೈಲಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾರಲ್ಲ, ಯಪ್ಪ ಇದನ್ನು ನೋಡಿದಾಗ ನನಗನ್ಸುತ್ತೆ ಡೈಲಿ ಹೆಂಗೆ ಇವರೆಲ್ಲ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾರಪ್ಪ ಅಂತ ಒಂದೊಂದ್ಸಲ ನಿಜವಾಗ್ಲೂ ಫೀಲ್ ಆಗುತ್ತೆ. ಬಟ್ ನನಗಂತೂ ತುಂಬಾ ಕಷ್ಟ ಅನ್ನಿಸ್ತಾ ಇದೆ. ಆದರೂ ಪರವಾಗಿಲ್ಲ, ಎಷ್ಟೇ ಕಷ್ಟ ಆಗಲಿ ನನ್ನ ಚಾನಲ್ನ ಗ್ರೋ ಮಾಡಲೇಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಎಷ್ಟು ಆಗುತ್ತೆ ಅಷ್ಟನ್ನು ಪ್ರಯತ್ನ ಮಾಡ್ತೀನಿ. ಇವಾಗಂತೂ ನನಗೆ ಈಗ ಈ ಒಂದು ಡೇ ಲಾಗ್ ಇದೆಯಲ್ಲ, ಇದು ಆ್ಯಕ್ಚುಲಿ ಹೇಳಬೇಕಾದ್ರೆ ನನ್ನ ಒಂದು ವರಮಹಾಲಕ್ಷ್ಮಿ ಹಬ್ಬದ ಡೇ ಲಾಗ್ ಆಗಿರ್ತಿತ್ತು. ಬಟ್ ನನಗೆ ಆ ಒಂದು ಡೇಯಿಂದನೂ ಒಂದು ಮೊಬೈಲ್ ಏನಾದರೂ ಕೈ ಕೊಡ್ತಾಯಿತ್ತು ಅಥವಾ ಮೊಬೈಲ್ ಹಿಡ್ಕೊಂಡ್ರೆ ಸಾಕು ನನಗೇನೇ ನಿದ್ದೆ ಬರ್ತಾಯಿತ್ತು, ವೀಡಿಯೋ ಎಡಿಟಿಂಗೇ ಮಾಡೋಕ್ಕಾಗ್ತಾ ಇರಲಿಲ್ಲ. ಆ ಥರ ಕಷ್ಟ ಅನ್ನಿಸ್ತಾಯಿತ್ತು. ಇವತ್ತು ನಾನು ಆ ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ. ಇನ್ನು ಮುಂದೇನಾದರೂ ನಾನು ಕರೆಕ್ಟಾಗಿ ಡೈಲಿ ವೀಡಿಯೋಸ್ನ ಅಪ್ಲೋಡ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಗಾಡ್ ಗ್ರೇಸ್, ನೋಡೋಣ ಹೇಗಾಗುತ್ತೆ ಅಂತ. ಅದರಲ್ಲೂ ಈಗ 10K 20K ಈ ಥರ ಎಲ್ಲ ಫಾಲೋವರ್ಸ್ ಇರ್ತಾರಲ್ಲ, ಇಷ್ಟೆಲ್ಲ ಫಾಲೋವರ್ಸ್ನ ಹೇಗೆ ಗೇನ್ ಮಾಡ್ಕೊಂಡಿದ್ದಾರೆ ಅಂತ ಎಲ್ಲ ಕನ್ಫ್ಯೂಷನ್ ಆಗುತ್ತೆ. ಯಾಕೆ ಈ ಥರ ಕನ್ಸಿಸ್ಟೆನ್ಸಿಯಾಗಿ ವೀಡಿಯೋಸ್ ಅಪ್ಲೋಡ್ ಮಾಡೋದ್ರಿಂದನಾ ಅಥವಾ ಯಾವ ಥರ ಕಂಟೆಂಟ್ಗಳನ್ನು ಕೊಡೋದ್ರಿಂದ ಅಂತ ಲಾಟ್ ಆಫ್ ಕನ್ಫ್ಯೂಷನ್ಸು ಮೈಂಡಲ್ಲಿ ಓಡ್ತಾ ಇರುತ್ತೆ. ಇನ್ಮೇಲೆ ಬಿಡದೆ ಅಟ್ಲೀಸ್ಟ್ ಲಾಂಗ್ ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಆಗದೇ ಇದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ಒಂದು ಶಾರ್ಟ್ ವೀಡಿಯೋಸ್ನಾದ್ರೂ ಅಪ್ಲೋಡ್ ಮಾಡಲೇಬೇಕು ಎವ್ರಿ ಡೇ ಅನ್ನೋ ಒಂದು ಚಾಲೆಂಜನ್ನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ. ನನ್ನ ಚಾಲೆಂಜ್ಗೆ ನೀವೆಲ್ಲರೂ ಕೂಡ ಸಪೋರ್ಟ್ ಮಾಡಿ. ಇದನ್ನು ನೋಡೇ ಬಿಡೋಣ, ಎವ್ರಿ ಡೇ ವೀಡಿಯೋಸ್ನ ಅಪ್ಲೋಡ್ ಮಾಡಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ ಫಾಲೋವರ್ಸ್ ಗೇನ್ ಆಗ್ತಾರಾ ಅಥವಾ ವ್ಯೂಸ್ ಜಾಸ್ತಿ ಬರುತ್ತಾ ಅಂತ ಚೆಕ್ ಮಾಡೇ ಬಿಡೋಣ ಅಂತೇಳಿ ನಾನು ಈ ಚಾಲೆಂಜನ್ನು ಅಕ್ಸೆಪ್ಟ್ ಮಾಡಿದ್ದೀನಿ. ನೀವೆಲ್ಲರೂ ಕೂಡ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನಂಗೆ ತುಂಬ ತುಂಬ ಇಂಪಾರ್ಟೆಂಟ್. ಯಾಕಂದರೆ ಎವ್ರಿ ಡೇ ಒಂದು ವೀಡಿಯೋನ ಮಾಡಬೇಕಾದ್ರೆ, ಎವ್ರಿ ಡೇ ಒಂದು ಕಂಟೆಂಟನ್ನು ಕೊಡಬೇಕಾದ್ರೆ ನನಗೂ ಕೂಡ ಒಂದು ಒಳ್ಳೆ ಮೋಟಿವೇಶನ್ ಸಿಗಬೇಕಲ್ವಾ. ನೀವು ಮಾಡೋ ಒಂದು ಸಪೋರ್ಟಿಂದ, ನೀವು ಮಾಡೋ ಒಂದು ಫಾಲೋಯಿಂದ, ನೀವು ಮಾಡೋ ಒಂದು ಲೈಕಿಂದ, ನೀವು ಮಾಡೋ ಒಂದು ಕಮೆಂಟಿಂದ ನನಗೂ ಕೂಡ ಒಂದು ಒಳ್ಳೆ ಒಂದು ಇನ್ಸ್ಪಿರೇಷನ್ ಸಿಗುತ್ತೆ ವೀಡಿಯೋಸ್ನ ಮಾಡೋದಕ್ಕೆ. ಬೆಳಗ್ಗೆ ತರಕಾರಿ ಎಲ್ಲ ಕಟ್ ಮಾಡಿಕೊಂಡು ತರಕಾರಿ ಸಾಂಬಾರು ಮಾಡಿ ರೈಸ್ ಮಾಡಿದೆ. ಜೊತೆಗೆ ಇವಾಗ ನನ್ನ ಮಗಳನ್ನ ಓಡಾಡಿಸ್ಕೊಂಡು ಸ್ವಲ್ಪ ತಿಂಡಿ ಎಲ್ಲ ತಿನ್ನಿಸ್ಬಿಟ್ರೆ ಅವಳಿಗೆ ಒಂದು ಅರ್ಧ ಕೆಲಸ ಕಂಪ್ಲೀಟ್ ಆದಂಗೆ. ಯಾಕಂದರೆ ಬೇರೆ ಮಕ್ಕಳ ಥರ ನನ್ನ ಮಗಳು ಅಲ್ಲ, ಸ್ವಲ್ಪ ಹಾಕಿದ ತಕ್ಷಣ ತಿನ್ಬಿಟ್ಟೋದ ಅಂತಾನೆಲ್ಲ ಬಾಯಲ್ಲೇ ಮಡಿಕೊಂಡಿರ್ತಾಳೆ. ಅವಳು ತಿನ್ಸೋದಿದೆಯಲ್ಲ ರಿಯಲಿ ಟಫು. ಹಾಫ್ ಆನ್ ಅವರ್ ಆಗ್ಬೋದು ಅಥವಾ 1 ಅವರ್ ಆಗ್ಬೋದು ಅವಳು ಊಟ ತಿನ್ನಿಸೋಷ್ಟರಲ್ಲಿ. ಅಷ್ಟು ಟೈಮನ್ನ ನಾನು ಅವಳು ಊಟ ತಿನ್ಸೋದ್ರಲ್ಲೇ ಸ್ಪೆಂಡ್ ಮಾಡಿಬಿಡ್ತೀನಿ. ಜೊತೆಗೆ ಮುಖ ತೊಳ್ಕೊಂಡು ಬಂದು ಸ್ವಲ್ಪ ನಾನು ಕೂಡ ತಿಂಡಿನ ಮಾಡಿಕೊಂಡೆ. ಈ ವರಮಹಾಲಕ್ಷ್ಮಿ ಹಬ್ಬ ಇದೆಲ್ಲ ತುಂಬಾ ಸ್ಪೆಷಲು. ಯಾಕಂದರೆ ಒಬ್ಬೊಬ್ಬರ ಮನೇಲಿ ಒಂದೊಂದು ಥರ ವರಮಹಾಲಕ್ಷ್ಮಿಯನ್ನು ಹಬ್ಬವನ್ನು ಆಚರಣೆ ಮಾಡ್ತಾರೆ. ಅದರಲ್ಲೂ ನಮ್ಮ ಹಳ್ಳಿಗಳ ಕಡೆ ಈ ಹಬ್ಬವನ್ನು ಮೊದಲ ಆಚರಣೆಯೇ ಮಾಡ್ತಾ ಇರಲಿಲ್ಲ. ಅಂದರೆ ಸಿಂಪಲ್ಲಾಗಿ ಮನೆಯನ್ನು ತಾರಸಿ ಗುಡಿಸ್ಕೊಂಡು ಪೂಜೆನ ಮಾಡಿ ವರಮಹಾಲಕ್ಷ್ಮಿ ಹಬ್ಬವನ್ನು ಮುಗಿಸ್ತಾಯಿದ್ರು. ಆದರೆ ಇವಾಗ ಪ್ರತಿಯೊಂದು ಹಳ್ಳಿಗಳಲ್ಲಿ ಪ್ರತಿಯೊಂದು ಮನೆಯಲ್ಲೂ ಶ್ರೀ ವರಮಹಾಲಕ್ಷ್ಮಿ ಹಬ್ಬವನ್ನು ತುಂಬಾ ಅದ್ಧೂರಿಯಾಗಿ ತುಂಬಾ ಸಂಭ್ರಮದಿಂದ ಆಚರಣೆ ಮಾಡ್ತಾರೆ. ಅದು ನೋಡೋದಕ್ಕೆ ನಿಜವಾಗ್ಲೂ 2 ಕಣ್ಣು ಸಾಲದು. ನಮ್ಮ ಹಳ್ಳಿಗಳಲ್ಲಿ ಇವಾಗೆಲ್ಲ ನೋಡಿದ್ರೆ ಎಷ್ಟು ಜನ ಲಕ್ಷ್ಮಿಯನ್ನು ಕೂರಿಸಿ ಪೂಜೆ ಮಾಡಿದರು. ಜೊತೆಗೆ ಎಷ್ಟು ಜನ ಅರಿಶಿನ ಕುಂಕುಮಕ್ಕೆಲ್ಲ ಕರೆದ್ರು. ಅದನ್ನೆಲ್ಲ ನೋಡಿದಾಗ ಅನ್ನಿಸ್ತು, ಮೊದಲಿದ್ದ ಹಳ್ಳಿಗಿಂತನೂ ಈಗ ಇರೋ ಹಳ್ಳಿಗಳಿಗೂ ತುಂಬಾ ಚೇಂಜಸ್ ಆಗಿದೆ ಅಲ್ವಾ. ವರಮಹಾಲಕ್ಷ್ಮಿ ಹಬ್ಬನ ಎಷ್ಟು ಚೆನ್ನಾಗಿ ಆಚರಣೆ ಮಾಡ್ತಿದ್ದಾರಲ್ವ ಅಂತ ನನಗೆ ಫೀಲ್ ಆಯಿತು. ನನ್ನ ಮಗಳಂತೂ ಅಮ್ಮ 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 ಅಂತ ನಾನು ಹಿಂದೆನೇ ತಿರುಗ್ತಾ ಇರ್ತಾಳೆ. ನಾನು ಏನೇ ಕೆಲಸ ಮಾಡಲಿ ನಾನು ನೈಟಿ ಹಿಡ್ಕೊಂಡು ನಮ್ಮಮ್ಮ ಅಮ್ಮ 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 ಅಂತ ನಾನು ಹಿಂಗೆ ಸುತ್ತಾ ಇರೋದೆ ಅವಳ ಕೆಲಸ. ಬೇರೆ ಏನು ಕೆಲಸ ಇಲ್ಲ. ನಾನು ಊಟ ಮಾಡೋಕ್ಕೂ ಬಿಡಲ್ಲ, ನಾನು ಕೂತಿರೋಕ್ಕೂ ಬಿಡಲ್ಲ, ನಾನು ಮಲ್ಕೊಳ್ಳೋಕ್ಕೂ ಬಿಡಲ್ಲ, ನಾನು ಹಿಂದೆನೇ ಸುತ್ತುತ್ತಾ ಇರ್ತಾಳೆ. ಅವಳು ಬೇರೆಯವ್ರ ಮನೆಗೆ ಆಟ ಆಡೋಕೆ ಹೋದ್ರು ನಾವು ಅವ್ರ ಮನೇಲಿ ಹೋಗಿ ಕೂತಿರ್ಬೇಕಂತೆ. ಆವಾಗ ಮಾತ್ರ ನನ್ನ ಮಗಳು ಆಟ ಆಡೋದು, ಬಾ ಕೂತ್ಕೋ ಅಂತ. ಅವಳ ಕೈ ಸನ್ನೆ ಮತ್ತು ಅವಳ ತೊದಲ ನುಡಿಗಳು ಅದನ್ನು ಕೇಳೋದಕ್ಕೇ ತುಂಬಾ ಕಿವಿಗೆ ಹಿತ ಅನಿಸ್ತಿರುತ್ತೆ. ಆ ಥರ ಕೈ ಸನ್ನೆ ಮಾಡಿ ಬಾ ಕೂತ್ಕೋ ಅಂತ ಹೇಳ್ತಾ ಇರ್ತಾಳೆ. ಇನ್ನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಮ್ಮ ಮನೇಲೂ ಕೂಡ ತಯಾರಿ ಮಾಡ್ಕೊಳ್ಳೋಣ ಅಂಥೇಳಿ ನಾವು ಏನೂ ದೊಡ್ಡದಾಗಿ ಲಕ್ಷ್ಮಿಯನ್ನು ಕೂರಿಸಿ ಏನು ಪೂಜೆಯನ್ನು ಆಚರಣೆ ಮಾಡೋದಿಲ್ಲ. ಸಿಂಪಲ್ಲಾಗಿ ಮನೆಯನ್ನು ತಾರಸಿ ಗುಡಿಸ್ಕೊಂಡು ದೇವ್ರ ದೀಪವನ್ನು ಹಚ್ಚಿ ಪೂಜೆನ ಮಾಡ್ಕೊಳ್ತೀವಿ. ಅದರಿಂದ ಹೋಗಿ ಸ್ನಾನ ಎಲ್ಲ ಮಾಡ್ಕೊಳ್ಬೋದು. ನನ್ನ ಮಗಳಿಗೂ ಕೂಡ ಸ್ನಾನ ಎಲ್ಲ ಮುಗಿಸಿ ಅವಳಿಗನ್ನೆಲ್ಲ ಸ್ವಲ್ಪ ರೆಡಿ ಮಾಡಿಬಿಟ್ಟು ಸ್ವಲ್ಪ ಅವಳನ್ನ ಆಟ ಆಡೋಕ್ಕೆ ಬಿಟ್ಟೆ. ಅವಳ ಆಟ ಆಡೋಕ್ಕಷ್ಟರಲ್ಲಿ ನಾನು ಸ್ವಲ್ಪ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳಿ ಕಳಸ ದೀಪ ಎಲ್ಲ ತೊಳೆದಿದ್ನಲ್ಲ, ಅದಕ್ಕೆ ಕಳಸಕ್ಕೆಲ್ಲ ರೆಡಿ ಮಾಡಿಕೊಂಡು
ಕಳಸಕ್ಕೆ ಅರಿಶಿನ ಕುಂಕುಮ ಎಲ್ಲ ಹಾಕಿ ಕಾಯಿ ಹಿಟ್ಟು ಎಲೆ ಎಲ್ಲ ಹಾಕಿ ಪೂಜೆಗೆಲ್ಲ ಕೂಡ ರೆಡಿ ಮಾಡಿಕೊಂಡೆ. ದೇವ್ರಿಗೆ ಹೂಗಳೆಲ್ಲ ಇಟ್ಟು ಮತ್ತು ಹೊಸ್ಲಿಗಳಿಗೆ ಅರಿಶಿನ ಕುಂಕುಮ ಎಲ್ಲನೂ ಕೂಡ ಹಾಕಿ ದೇವ್ರ ಮನೆಗೆಲ್ಲ ರೆಡಿ ಮಾಡಿಕೊಂಡು ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ. ಆಮೇಲೆ ನಾನು ಪೂಜೆ ಮಾಡೋಕ್ಕಿಂತ ಮುಂಚೆ ನಾವು ಮನೆ ಮಹಾಲಕ್ಷ್ಮಿ ಅಲ್ವಾ, ಸೊ ಅದರಿಂದ ನಾವು ಕೂಡ ಲಕ್ಷ್ಮಿಯಾಗಿ ರೆಡಿ ಆಗೋಣ ಲಕ್ಷಣವಾಗಿ ಅಂತ ಹೇಳಿ ಸೀರೆ ಹಾಕ್ಕೊಂಡು ವರಮಹಾಲಕ್ಷ್ಮಿ ಹಬ್ಬಕ್ಕೆ ರೆಡಿ ಆಗೋಣ. ಸೊ ಬನ್ನಿ, ಗೆಟ್ ರೆಡಿ ವಿತ್ ಮೀ ಫಾರ್ ವರಮಹಾಲಕ್ಷ್ಮಿ. ಈ ಒಂದು ಯೆಲ್ಲೋ ಕಲರ್ ಸ್ಯಾರಿಗೆ ಈ ಥರ ಒಂದು ಕಾಂಟ್ರಾಸ್ಟ್ ಬ್ಲೌಸ್ನ ಮ್ಯಾಚಪ್ ಮಾಡಿದ್ದೀನಿ. ಯಾಕಂದರೆ ಪ್ಲೇನ್ ಕಲರ್ ಸ್ಯಾರಿ ಆಗಿರೋದ್ರಿಂದ ಅದಕ್ಕೆ ಕಾಂಟ್ರಾಸ್ಟ್ ಕಲರಲ್ಲಿ, ಸೊ ಮಲ್ಟಿ ಕಲರಲ್ಲಿರುವಂತಹ ಬ್ಲೌಸು. ಈ ಒಂದು ಮೆಟೀರಿಯಲ್ ತುಂಬಾ ಚೆನ್ನಾಗಿದೆ. ಆ್ಯಕ್ಚುಲಿ ಇದು ನ್ಯಾಚುರಲ್ ಕ್ರೇಪ್ ಮೇಲೆ ಪ್ರೊಜೆಷನ್ ಪ್ರಿಂಟ್ ಆಗಿರುವಂತಹ ಬ್ಲೌಸು. ಈ ಥರದ್ದು ಒಂದು ಬ್ಲೌಸ್ನ ನೀವು ವಾರ್ಡ್ರೋಬಲ್ಲಿ ಇಟ್ಕೊಂಡ್ರೆ ತುಂಬಾ ಸ್ಯಾರಿಗೆ ಯಾವುದೆಲ್ಲ ಪ್ಲೇನ್ ಸ್ಯಾರೀಸ್ಗಳಿರುತ್ತೆ ಅದಕ್ಕೆಲ್ಲದಕ್ಕೂ ಕೂಡ ಈ ಒಂದು ಮಲ್ಟಿ ಕಲರ್ ಇರುವಂತಹ ಬ್ಲೌಸ್ನ ಮ್ಯಾಚಪ್ ಮಾಡ್ಕೊಳ್ಬೋದು. ಸೊ ನಾನು ಈ ಒಂದು ಪ್ಲೇನ್ ಸ್ಯಾರಿಗೆ ಈ ಥರ ಒಂದು ಕಾಂಟ್ರಾಸ್ಟ್ ಬ್ಲೌಸನ್ನ ಮ್ಯಾಚಪ್ ಮಾಡಿದ್ದೀನಿ. ನನ್ನ ಸ್ಕಿನ್ ಟೈಪ್ ಬಂದು ಆಯಿಲಿ ಸ್ಕಿನ್ನು, ಸೊ ಅದರಿಂದ ನಾನು ಜೆಲ್ ಬೇಸ್ ಇರುವಂತಹ ಒಂದು ಸನ್ಸ್ಕ್ರೀನ್ ಲೋಷನನ್ನು ಅಪ್ಲೈ ಮಾಡ್ಕೊಂಡಿದ್ದೀನಿ. ಸೊ ಸನ್ಸ್ಕ್ರೀನನ್ನು ಹಾಕ್ಕೊಂಡು ಫೇಸ್ ತುಂಬ ನೀಟಾಗಿ ಫೇಸ್ಗೆಲ್ಲ ಕೂಡ ಬ್ಲೆಂಡ್ ಮಾಡಿಕೊಂಡೆ. ನಂತರ ನಾನಿಲ್ಲಿ ಯೂಸ್ ಮಾಡ್ತಿರೋದು ಲ್ಯಾಕ್ಮಿ ಅವರ CC ಕ್ರೀಮನ್ನು ಹಾಕ್ಕೊಂಡು ನೀಟಾಗಿ ಫೇಸ್ ತುಂಬ ಅಪ್ಲೈ ಮಾಡಿಕೊಂಡು ನೀಟಾಗಿ ಬ್ಲೆಂಡ್ ಮಾಡಿಕೊಂಡೆ. ಯಾವುದೇ ಥರ ಬ್ಲೆಂಡರ್ನ ಅವಶ್ಯಕತೆ ಇಲ್ಲ, ನೀಟಾಗಿ ಕೈಯಲ್ಲೇ ಬ್ಲೆಂಡ್ ಮಾಡಿಕೊಂಡು ನಂತರ ಹೈ ಮೇಕಪ್ಗೆ ಜಸ್ಟ್ ಒಂದು ಕಾಜಲನ್ನು ಅಪ್ಲೈ ಮಾಡಿಕೊಂಡೆ. ನೆಕ್ಸ್ಟು ಒಂದು ಬ್ಲ್ಯಾಕ್ ಕಲರ್ ಬಿಂದಿಯನ್ನು ಇಟ್ಕೊಂಡು ಲಕ್ಷ್ಮಿ ಹಾಗೆ ಕಾಣಬೇಕು ಅಂದರೆ ಬರೀ ಬಿಂದಿ ಇದ್ದರೆ ಸಾಕಾ, ಜೊತೆಗೆ ಕುಂಕುಮ ಬೇಕಲ್ವಾ, ಸೊ ಕುಂಕುಮನ ಹಾಕ್ಕೊಂಡು ಅಂದರೆ ಸಿಂಧೂರನೂ ಕೂಡ ಹಾಕ್ಕೊಂಡೆ. ಜೊತೆಗೆ ನಾನು ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಅನ್ನೋ ಹಾಗೆ ಲಿಪ್ಸ್ಟಿಕ್ಕನ್ನು ಅಪ್ಲೈ ಮಾಡ್ಕೊಳ್ತಿದ್ದೀನಿ. ನನ್ನ ಲಿಪ್ಸು ಎಸ್ಪೆಷಲಿ ಯಾವಾಗೆಲ್ಲ ಲಿಪ್ಸ್ಟಿಕ್ಕನ್ನು ಹಾಕ್ಕೊಳ್ತೀನಿ ಆವಾಗೆಲ್ಲ ನನ್ನ ಲಿಪ್ಸ್ ತುಂಬಾ ಡ್ರೈ ಅಂತ ಫೀಲ್ ಆಗುತ್ತೆ. ಅದರಿಂದ ನಾನು ಹಿಮಾಲಯ ಕಂಪ್ನಿದ ಒಂದು ಲಿಪ್ ಬಾಮನ್ನು ಫಸ್ಟ್ ಅಪ್ಲೈ ಮಾಡಿಕೊಂಡು ಅದ್ರ ಮೇಲೆ ಲಿಪ್ಸ್ಟಿಕ್ಕನ್ನು ಅಪ್ಲೈ ಮಾಡ್ತಿದ್ದೀನಿ. ಸೊ ನಾನು ಯಾವಾಗೆಲ್ಲ ಲಿಪ್ಸ್ಟಿಕ್ಕನ್ನು ಅಪ್ಲೈ ಮಾಡ್ತೀನಿ ಆವಾಗೆಲ್ಲ ನಾನು ಈ ಥರ ಸ್ವಲ್ಪ ಅಪ್ಲೈ ಮಾಡೋದ್ರಿಂದ ಲಿಪ್ ಬಾಮನ್ನು ಅಪ್ಲೈ ಮಾಡೋದ್ರಿಂದ ನನ್ನ ಲಿಪ್ಸು ತುಂಬಾ ಮಾಯಿಶ್ಚರೈಸ್ ಆಗಿರುತ್ತೆ ಅಂತ ಫೀಲ್ ಆಗ್ತಾ ಇರುತ್ತೆ. ಲಿಪ್ಪು ಡ್ರೈ ಆಗದಿರೋಗೆ ಇದು ಕೂಡ ಒಂದು ಟಿಪ್ ಅಂತಲೇ ಹೇಳ್ಬೋದು. ಸೊ ನಿಮ್ಗೆ ಯಾರಿಗೆಲ್ಲ ಲಿಪ್ಸ್ಟಿಕ್ಕನ್ನು ಅಪ್ಲೈ ಮಾಡಿದ್ಮೇಲೆ ಈ ಥರ ಲಿಪ್ಸ್ಗಳೆಲ್ಲ ತುಂಬ ಡ್ರೈ ಆಗಿರುತ್ತೆ, ಈ ಥರ ಒಂದು ಸಲ ಟ್ರೈ ಮಾಡಿ. ಈ ಟಿಪ್ ನಿಮಗೂ ಕೂಡ ಯೂಸ್ ಆಗ್ಬೋದು. ಅದೇ ಲಿಪ್ಸ್ಟಿಕ್ಕನ್ನು ಐ ಶ್ಯಾಡೋ ಆಗಿ ಮತ್ತು ಚಿನ್ನಿಗೆ ಎರಡಕ್ಕೂ ಕೂಡ ಅಪ್ಲೈ ಮಾಡಿಕೊಂಡು ನೀಟಾಗಿ ಬ್ಲೆಂಡ್ ಮಾಡಿಕೊಂಡೆ. ಇಷ್ಟೇ ನನ್ನ ಸಿಂಪಲ್ ಮೇಕಪ್ ಕಂಪ್ಲೀಟ್ ಆಯಿತು. ಜೊತೆಗೆ ಹೇರ್ ಸ್ಟೈಲನ್ನು ಮಾಡಿಕೊಂಡು ನಮ್ಮದೇ ಗಿಡದಲ್ಲಿ ಬಿಟ್ಟಿರುವಂತಹ ರೋಜಸ್ ಎರಡೂ ಕೂಡ, ಜೊತೆಗೆ ಕನಕಾಂಬರ ಹೂವು, ಇದು ಕೂಡ ನಾವು ಲಾಸ್ಟ್ ಟೈಮ್ ವಿಡಿಯೋ ಮಾಡಿದಾಗ ಹೇಳಿದ್ದೆ ನಿಮಗೆ, ನಮ್ಮ ಫ್ರಂಟ್ ಸೈಡಲ್ಲಿ ಈ ಒಂದು ಕನಕಾಂಬರ ಹೂವುಗಳನ್ನು ಹಾಕ್ಕೊಂಡಿದ್ದೀವಿ ಅಂತ. ಇದೇ ನಮ್ಮ ಗಿಡಗಳಲ್ಲಿ ಬೆಳೆದಿರುವಂತಹ ಕನಕಾಂಬರ ಹೂವನ್ನು ಕಟ್ಟಿಟ್ಟಿರೋದು. ಜೊತೆಗೆ ಗುಲಾಬಿ ಹೂವು, ಇದು ಕೂಡ ನಮ್ಮ ಗಿಡದಲ್ಲೇ ಬೆಳೆದಿರುವಂಥದ್ದು. ರೋಸು ಮತ್ತು ಕನಕಾಂಬರನ ಪಿನ್ನಿಗೆ ಹಾಕ್ಕೊಂಡು ಹೂವು ಮಾಡಿಕೊಂಡೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈ ಥರ ರೆಡಿಯಾಗಿದೆ. ಸೊ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಲಕ್ಷ್ಮಿ ಹಾಗೆ ಮುದ್ದಾಗಿ ರೆಡಿಯಾಗಿ ಲಕ್ಷ್ಮಿ ಪೂಜೆ ಮಾಡೋಣ ಅಂತ ಹೇಳಿ ದೇವ್ರ ಮನೆಗೆ ಬಂದೆ. ಸೊ ಎಲ್ಲ ಕೂಡ ರೆಡಿ ಮಾಡೋದ್ರಿಂದ ಭಕ್ತಿಯಿಂದ ದೇವ್ರ ಪೂಜೆ ಎಲ್ಲ ಕೂಡ ಮುಗಿಸ್ಕೊಂಡೆ. ಇಷ್ಟು ಸಿಂಪಲ್ಲಾಗಿ ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬವನ್ನು ನಾವು ಆಚರಣೆ ಮಾಡಿರುವಂಥದ್ದು. ಯಾರೆಲ್ಲ ನಮ್ಮ ಥರ ಸಿಂಪಲ್ಲಾಗಿ ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡಿದ್ದೀರಾ, ಸೊ ಎಲ್ಲರೂ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಅಥವಾ ಯಾರೆಲ್ಲ ಅದ್ಧೂರಿಯಾಗಿ ಶ್ರೀ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಾಯಿ ಲಕ್ಷ್ಮಿಯನ್ನು ಬರಮಾಡ್ಕೊಂಡಿದ್ದೀರಾ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮನೇಲಿ ತಾಯಿ ಶ್ರೀ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂಥೇಳಿ ಅಂದ್ಕೊಂಡ್ವಿ. ಯಾವ ದೇವಸ್ಥಾನಕ್ಕೆ ಅಂದರೆ ನಮ್ಮೂರ ಹತ್ರನೇ ಇರುವಂಥದ್ದು ಶ್ರೀ ವೈದ್ಯನಾಥೇಶ್ವರ ದೇವಸ್ಥಾನಕ್ಕೆ ಹೋಗಿ ಶ್ರೀ ವೈದಪ್ಪನ ದರ್ಶನ ಮಾಡೋಣ ಅಂಥೇಳಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ವರಮಹಾಲಕ್ಷ್ಮಿ ಹಬ್ಬ ಆಗಿರೋದ್ರಿಂದ ವಿಶೇಷವಾದ ಅಲಂಕಾರ, ವಿಶೇಷವಾದ ಪೂಜೆ ಎಲ್ಲ ಕೂಡ ಇರುತ್ತೆ. ಅದರಿಂದ ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಬರೋಣ ಅಂತೇಳಿ ಹೋಗ್ತಾ ಇದ್ದೀವಿ. ನನ್ನ ವೀಡಿಯೋಸ್ನ ಯಾರೆಲ್ಲ ನೋಡ್ತಿರ್ತೀರಾ, ಸೊ ಈ ದೇವಸ್ಥಾನವನ್ನು ಖಂಡಿತವಾಗ್ಲೂ ನೋಡಿರ್ತೀರಾ. ನಮ್ಮ ಇಡೀ ಸುತ್ತಮುತ್ತಲಿನ ಊರಿನಲ್ಲಿ ತುಂಬಾ ಪವಾಡವನ್ನು ಹೊಂದಿರುವಂತಹ ದೇವಸ್ಥಾನ ಅಂದರೆ ಶ್ರೀ ವೈದಪ್ಪನ ದೇವಸ್ಥಾನ.
ದೇವಸ್ಥಾನದಲ್ಲಿ ಇನ್ನೊಂದು ವಿಶೇಷತೆ ಏನಂದರೆ, ಯಾರೆಲ್ಲ ನಿಮ್ಮ ಮನಸ್ಸಲ್ಲಿ ಏನಾದರೂ ಒಂದು ಕೋರಿಕೆ ಬೇಡಿಕೆಗಳನ್ನು ಇಟ್ಕೊಂಡು ಬಂದು ಅದು ನೆರವೇರಿದ್ರೆ ಇಲ್ಲಿ ಅನ್ನ ಒಂದು ಸಂತರ್ಪಣೆ ಕಾರ್ಯಕ್ರಮವನ್ನು ನೆರವೇರಿಸ್ತೀನಿ ಅಂತ ಹೇಳಿ ನಿಮ್ಮ ಮನಸ್ಸಲ್ಲಿ ಅರಿಕೆ ಮಾಡ್ಕೊಂಡು ಹೋದರೆ ಅದು ಖಂಡಿತವಾಗ್ಲೂ ನೆರವೇರುತ್ತೆ. ನೆರವೇರಿದ ಮೇಲೆ ಬಂದು ನೀವೇನು ಅರಿಕೆನ ಕಟ್ಕೊಂಡಿದ್ದೀರಾ ಅಥವಾ ನೀವು ಏನೋ ಒಂದು ಸಂಕಲ್ಪನ ಮಾಡ್ಕೊಂಡಿದ್ದೀರಾ ಅದನ್ನು ಇಲ್ಲಿ ತೀರಿಸೋದ್ರಿಂದ ಶ್ರೀ ವೈದಪ್ಪ ಎಲ್ಲರಿಗೂ ಕೂಡ ಒಳ್ಳೇದು ಮಾಡ್ತಾನೆ ಅನ್ನೋದು ಒಂದು ಪುರಾತನವಾದ ನಂಬಿಕೆ. ಇವಾಗ್ಲೂ ಕೂಡ ಯಾವಾಗ್ಲೂ ಸೋಮವಾರ ಮತ್ತು ಶುಕ್ರವಾರ ತುಂಬ ಜನ ಹರಕೆಗಳನ್ನು ಕಟ್ಕೊಂಡೋಗಿ ಈ ಥರ ಸಂಕಲ್ಪನ ಮಾಡ್ಕೊಂಡೋಗಿ ಶುಕ್ರವಾರ ಸೋಮವಾರ ಪ್ರತಿ ವಾರವೂ ಕೂಡ ಇಲ್ಲಿ ಅನ್ನದಾನ ನಡೀತಾನೆ ಇರುತ್ತೆ. ನಿಮ್ಮಲ್ಲಿ ಯಾವುದಾದ್ರೂ ಸಮಸ್ಯೆ ಇದ್ದು ನಾನು ತುಂಬ ಕಡೆ ಓಡಾಡಿದ್ದೀನಿ ಆದರೂ ನನಗೆ ಪರಿಹಾರ ಸಿಗ್ತಾ ಇಲ್ಲ ಅನ್ನೋರು ಈ ದೇವಸ್ಥಾನಕ್ಕೆ ಒಂದ್ಸಲಿನಾದರೂ ವಿಸಿಟ್ ಮಾಡಿ ಹರಕೆನ ಕಟ್ಕೊಂಡೋಗಿ ಖಂಡಿತವಾಗ್ಲೂ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಕ್ಕೇ ಸಿಗುತ್ತೆ. ಇದೇ ರೀತಿ ನಮ್ಮ ಚನ್ನಪಟ್ಟಣದ ಸುತ್ತಮುತ್ತಲಿನ ಪ್ಲೇಸ್ಗಳನ್ನ ಎಕ್ಸ್ಪ್ಲೋರ್ ಮಾಡ್ತಾ ಇರ್ತೀನಿ. ಸೊ ಮಿಸ್ ಮಾಡದೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತಾ ಇರುವ ಆಯಿತಾ.